ಇವಣ್ಣ ಗಾಡಿನ ನಿಲ್ಲಿಸಿ ಅಲ್ಲೇ 8 ದಿನ ಆಗಿತ್ತಂತೆ. ಬ್ಯಾಟ್ರಿ ಫುಲ್ ಡೆಡ್ ಆಗ್ಬಿಟ್ಟೈತೆ. ಊರಿಗೆ ಹೋಗೋದಕ್ಕಿಂತ ಮುಂಚೆನೇ ಬ್ಯಾಟ್ರಿ ಡೆಡ್ ಆಗೈತೆ ಅಂತ ಗೊತ್ತಿತ್ತು. ಅದಕ್ಕೆ ಇವ್ರದ್ದು ಯಾರ್ದೋ ರಿಲೇಷನ್ ಮನೆ ಅಥವಾ ಗಾಡಿ ನಿಲ್ಲಿಸ್ಬಿಟ್ಟು ಶಿಸ್ತಾಗಿ ಬೆಂಗಳೂರು ಖಾಲಿ ಮಾಡ್ಕೊಂಡು ಊರಿಗೆ ಹೊಂಟಾಗವೆ. 8 ದಿನ ಊರಲ್ಲಿ ಮಜಾ ಮಾಡ್ಕೊಂಡು ಊರಿಂದ ಡೈರೆಕ್ಟ್ ಬೆಂಗಳೂರಿಗೆ ಬಂದು ಗಾಡಿ ಆನ್ ಮಾಡುವಾಗ ಗಾಡಿ ಸ್ಟಾರ್ಟ್ ಆಗಿಲ್ಲ. ಅದಕ್ಕೆ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ನೋಡಿ ಯಾವಾಗಲೂ ಸೇವ್ ಮಾಡಿ ಇಟ್ಕೊಂಡಿದ್ರಂತೆ, ಉಪಯೋಗ ಬಂದೇ ಬರುತ್ತೆ ಅಂತ. ಇವತ್ತು ಫೋನ್ ಮಾಡಿದ್ರು. ಶ್ರೀನಗರದಲ್ಲಿರೋ ನಮ್ಮ ಅಂಗಡಿಯಿಂದ ಗಾಡಿ ಮೇಲೆ ಬ್ಯಾಟ್ರಿ ಮಾಡಿಕೊಂಡು ಸೀದಾ ಮೆಜೆಸ್ಟಿಕ್ ಹತ್ರ ಪ್ರತಿದಿನ ಬ್ಯಾಟ್ರಿ ಫಿಟ್ ಮಾಡೋ ಎಲ್ಲ ಗಾಡಿಗಳ ಫೋಟೋ ವಿಡಿಯೋನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ದಯವಿಟ್ಟು ನೋಡ್ತಾ ಇರಿ, ಆದಷ್ಟು ಸಪೋರ್ಟ್ ಕೊಡ್ತಾ ಇರಿ. ನಿಮ್ಮ ಬ್ಯಾಟ್ರಿ ಏನಾದರೂ ಪ್ರಾಬ್ಲಮ್ ಇದ್ದರೆ ನಮ್ಮ ಬೆಂಗಳೂರು ಲೊಕೇಶನಲ್ಲಿ ನಿಮ್ದು ಯಾವುದಾದ್ರೂ ಗಾಡಿ ಆಗಿರಲಿ, ಪೆಟ್ರೋಲು, ಡೀಸೆಲ್ಲು, CNG, ನಮ್ಮ ಹತ್ರ ಎಲ್ಲ ಗಾಡಿಗೂ ಬ್ಯಾಟ್ರಿ ಸಿಗುತ್ತೆ. ಮನೆದು UPS ಏನೇ ಪ್ರಾಬ್ಲಮ್ ಆಗಿರಲಿ ಮೇಲ್ಗಡೆ ಕಾಣಿಸ್ತಾ ನನ್ನ ನಂಬರ್ಗೆ ಕಾಲ್ ಮಾಡಿ. ಇದೇ ಥರ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ SVS ಬ್ಯಾಟ್ರಿ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ನೋಡ್ತಾ ಇದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಒಂದು ಕಮೆಂಟ್ ಮೂಲಕ ತಿಳಿಸಿ. ಇರ್ಟಿಗ CNG ವಿತ್ ಪೆಟ್ರೋಲ್ ಗಾಡಿ. ಈ ಅಣ್ಣನ ಫ್ರೆಂಡ್ಸು ತುಂಬ ಜನ ನಮ್ಮ ಹತ್ರನೇ ಬ್ಯಾಟ್ರಿ ಹಾಕ್ಸಿರೋದು. ಎಲ್ಲರೂ ಎಕ್ಸೈಡ್ ಬ್ಯಾಟ್ರಿನೇ ಹಾಕ್ಸೋವೆ. ಅದಕ್ಕೆ ಈ ಅಣ್ಣನ ಎಕ್ಸೈಡ್ ಬ್ಯಾಟ್ರಿನೇ ಹಾಕಿಸ್ತಾವೆ. ಆ ಬ್ಯಾಟ್ರಿ ಬಾಕ್ಸ್ ಒಳಕ್ಕೆ ಬ್ಯಾಟ್ರಿ ಎತ್ತಿ ಹಾಕೋ ಸ್ಟೈಲ್ ನೋಡಿದ್ರೆ ಭಯ ಆಗಬೇಕು, ಆ ಮಟ್ಟಿಗೆ ಆಗ್ತವೆ. ಎಲ್ಲನೂ ಹಾಕ್ಬಿಟ್ಟು ಗಾಡಿ ಫಿಟ್ ಮಾಡೋಕೆ ಹೋದ್ರು 2 ವೈರ್ ಟಚ್ ಆಗಿಬಿಟ್ಟು ಸೆನ್ಸರ್ ಎಲ್ಲ ಬಡ್ಕೋತೈತೆ. ಯಾವನೋ ಕಳ್ಳನ ಮಗ ಬಂದವನೇ ನಿನ್ನ ಗಾಡಿ ಎತ್ಕೊಂಡು ಹೋಗೋಕ್ಕೆ ನೋಡಪ್ಪ ಅಂತ 3400 ರೂಪಾಯಿಗೆ ಹಳೆ ಬ್ಯಾಟ್ರಿನ ಎಕ್ಸ್ಚೇಂಜ್ ಮಾಡಿ ಎಕ್ಸೈಡು 5 ವರ್ಷ ವಾರಂಟಿ ಇರೋ ಬ್ಯಾಟ್ರಿನ ಈ ಒಣ್ಣದ ಲೊಕೇಶನ್ಗೆ ಹೋಗಿ ಫಿಟ್ ಮಾಡಿಕೊಟ್ಟೆ. ಇದು ಕೆಲವೊಂದು ಪೆಟ್ರೋಲ್ CNG ಗಾಡಿಗಳು ಮಾತ್ರ ಅನ್ವಯವಾಗುತ್ತೆ. ನಿಮ್ಮ ಹತ್ರ ಬೇರೆ ಟೈಪ್ ಗಾಡಿಗಳಿದ್ರೆ ಇನ್ಸ್ಟಾಗ್ರಾಮಲ್ಲಿ ನಮ್ಮ ಅಕೌಂಟ್ ಇದೆ, ಚೆಕ್ ಮಾಡಿ. ಯೂಟ್ಯೂಬಲ್ಲಿ ತುಂಬ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀವಿ, ಚೆಕ್ ಮಾಡ್ತಾ ಇರಿ. ಈ ಅಣ್ಣನ ಗಾಡಿಗೆ ಬ್ಯಾಟ್ರಿ ಫಿಟ್ ಮಾಡಿಕೊಟ್ಬಿಟ್ಟು ಸೀದಾ ಇಲ್ಲಿಂದ ಹೆಬ್ಬಾಳದ ಹತ್ರ ಹೋದೆ. ಈ ಅಣ್ಣಂದು ಒಂಥರ ಡಿಫ್ರೆಂಟ್ ಕತೆ. ಬೆಳಗಿನ ಜಾವ 5 ಗಂಟೆಗೆ ಎದ್ದು ಗಾಡಿ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡೋವೆ. 6 ಗಂಟೆಗೆ ಡ್ಯೂಟಿ ಬಿದ್ದೈತೆ ಹೆಬ್ಬಾಳದ ಹತ್ರ ಒಂದು ಅಪಾರ್ಟ್ಮೆಂಟಲ್ಲಿ. ಸೀದಾ ಗಾಡಿ ತಗೊಬಂದು ಕಸ್ಟಮರ್ ಲೊಕೇಶನಲ್ಲಿ ನಿಲ್ಲಿಸ್ಬಿಟ್ಟು ಕಸ್ಟಮರ್ಗೆ ಫೋನ್ ಮಾಡೋವೆ, ಸರ್ ಪಿಕಪ್ ಲೊಕೇಶನಲ್ಲಿ ಇದ್ದೀನಿ ಅಂತ. 10 ನಿಮಿಷ ವೆಯ್ಟ್ ಮಾಡಿ ಸರ್ ಬರ್ತೀನಿ ಅಂತ ಹೇಳೋವೆ ಕಸ್ಟಮರ್. ಈ ಅಣ್ಣ 10 ನಿಮಿಷ ಸುಮ್ಮನೆ ಗಾಡಿ ಒಳಗಡೆ ಕೂತವೆ. ಕಸ್ಟಮರ್ ಬಂದು OTP ಎಂಟ್ರಿ ಮಾಡಿ ಗಾಡಿ ಒಳಗಡೆ ಕೂತ್ಕೊಂಡಿದ್ದ ತಕ್ಷಣ ಗಾಡಿ ಸ್ಟಾರ್ಟ್ ಮಾಡಕ್ಕೆ ಹೋಗೋವೆ. ಈ ಅಣ್ಣ ಗಾಡಿನೇ ಸ್ಟಾರ್ಟ್ ಆಯ್ತಾ ಇಲ್ಲ, ಬ್ಯಾಟ್ರಿ ಫುಲ್ ಡೆಡ್ ಹೋಗೈತೆ. ತುಂಬಾ ದಿನದ ಹಿಂದೆನೆ ಬ್ಯಾಟ್ರಿ ಪ್ರಾಬ್ಲಮ್ ಇತ್ತಂತೆ. ಈ ಅಣ್ಣ ಡಿಸ್ಟಿಲ್ ವಾಟರ್ ಹಾಕೊಂಡು ಇಷ್ಟಿನ ಗಂಟೆ ಓಡಿಸೋವೆ. ಆ ಡಿಸ್ಟಿಲ್ ವಾಟರ್ ಎಲ್ಲ ಲೀಕ್ ಆಗಿ ಬ್ಯಾಟ್ರಿದು ಟರ್ಮಿನಲ್ ಎಲ್ಲ ರಸ್ಟ್ ಹಿಡ್ದೋಗೈತೆ. ಬ್ಯಾಟ್ರಿ ಕ್ಲ್ಯಾಂಪ್ ಪಿಚ್ಚಕ್ಕೆ ಹೋಯ್ತಾ ಇದೀವಿ, ಫುಲ್ ರಸ್ಟ್ ಹಿಡ್ದಿತ್ತು. ಅಳ್ಳಾಡಿಸಿ ಕೊನೆಗೂ ಅದು ಮುರ್ದೇ ಆಗ್ತು. ಮುರ್ದಾಕ್ಬಿಟ್ಟು ನೀರು ಹಾಕಿ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡ್ದು. ಆಮೇಲಿಂದ ಈ ಅಣ್ಣ ಬ್ಯಾಟ್ರಿ ಕವರ್ ಕೀಳಕ್ಕೆ ಸ್ಟಾರ್ಟ್ ಮಾಡೋದು. ಒಂದು ಬೆಟ್ಟ ಹೊಳಿ ಕೆಟ್ಬಿಟ್ಟು ಶಿಸ್ತಾಗಿ ಬಕ್ಕೊಂಡು ಪಟನೆ ಹೊಡೆದು ಬಿಸಾಕ್ತಾವೆ. 5500 ರೂಪಾಯಿಗೆ ಹಳೆ ಬ್ಯಾಟ್ರಿನ ಎಕ್ಸ್ಚೇಂಜ್ ಮಾಡಿ ಅಮರಾನು 5 ವರ್ಷ ವಾರಂಟಿ ಇರೋ ಬ್ಯಾಟ್ರಿ ಫಿಟ್ ಮಾಡಿಕೊಟ್ಟೆ. ನಿಮ್ಮ ಹತ್ರ ಡೀಸೆಲ್ ಗಾಡಿಗಳಿದ್ರೆ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಇತ್ತೀಚಿನ ದಿನಗಳಲ್ಲಿ ನಾವು ಎಲ್ಲೇ ಬ್ಯಾಟ್ರಿ ಫಿಟ್ ಮಾಡೋಕೆ ಹೋಗಲಿ ನಮ್ಮ ವಿಡಿಯೋನ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೇವೆ. ತುಂಬ ಜನ ಅವ್ರ ಗಾಡಿಗೆ ಅವರೇ ಬ್ಯಾಟ್ರಿ ಫಿಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಎಲ್ಲ ಕೆಲಸನೂ ಎಲ್ಲರೂ ಕಲಿಬೇಕು, ನೀವು ಕಲಿಯೋಣ ಅಂದ್ಬಿಟ್ಟು ನಾನು ಅವ್ರ ಕೈಲೇ ಫಿಟ್ ಮಾಡಿಸ್ದೆ. ಈ ಅಣ್ಣ ಬ್ಯಾಟ್ರಿ ಬಿಚ್ಚಕ್ಕೆ ಅರ್ಧ ಗಂಟೆ ಮಾಡೋದು, ಹಾಕಕ್ಕೆ ಒಂದು ಅರ್ಧ ಗಂಟೆ ಆಯ್ತದೆ. ಆದರೂ ಪರವಾಗಿಲ್ಲ, ನಿಧಾನಕ್ಕೆ ಹಾಕೋಣ ಅಂದ್ಬಿಟ್ಟು ವೈರ್ ಎಲ್ಲನೂ ಸಿಕ್ಸಿ ಟರ್ಮಿನಲ್ಲ ಮೇಕೆ ಕೆಳಕ್ಕೆ ಅಳ್ಳಾಡಿಸಿ ಬ್ಯಾಟ್ರಿ ಟ್ಯೂಬ್ಲವ್ ಎಲ್ಲಿಗೆ ಬೇಕು ಅಲ್ಲಿಗೆ ಚುಚ್ಚಿ ಹೆಂಗೋ ಕೊನೆಗೂ ದಬಾಯಿಸಿ ಬ್ಯಾಟ್ರಿ ಫಿಟ್ ಮಾಡೇಬಿಟ್ಟು ಫೈನಲಿಯಾಗಿ. ಅಲ್ಲಿಂದ ಕೆಲಸ ಮುಗಿಸ್ಕೊಂಡು ಸೀದಾ ಇನ್ನೊಂದು ಲೊಕೇಶನ್ ಹತ್ರ ಹೋದೆ. ಅಭಿಗೆರೆಯಿಂದ ಫೋನ್ ಮಾಡಿದ್ರು, ಶ್ರೀನಗರದಲ್ಲಿ ನಿಮ್ಮ ಅಂಗಡಿ ಲೊಕೇಶನ್ ಕಳಿಸೋಣ ನಾನೇ ಬರ್ತೀನಿ ಅಂತ. ಈ ಅಣ್ಣ ರೋಡಲ್ಲಿ ಬರ್ಬೇಕಾದ್ರೆ ಅರ್ಧದಲ್ಲೇ ಬ್ಯಾಟ್ರಿ ಡೆಡ್ ಆಗ್ಬಿಟ್ಟೈತೆ. ಅದಕ್ಕೆ ಫೋನ್ ಮಾಡಿದ್ರು, ಅಣ್ಣ ಗಾಡಿ ಆಫ್ ಆಗ್ಬಿಟ್ಟೈತೆ ಪೀಣಿ ಹತ್ರ, ನೀವೇ ಬನ್ನಿ ಅಂತ. ನಾನು ಹೆಂಗೋ ಕೆಲಸ ಮುಗಿಸ್ಕೊಂಡು ಹೆಬ್ಬಾಳದಿಂದ ಅಂಗಡಿ ಕಡೆನೇ ಹೋಯ್ತಾ ಇದೆ. ತಡೆಯೋಣ ನಾನೇ ಬರ್ತೀನಿ ಅಂದ್ಬಿಟ್ಟು ಲೊಕೇಶನ್ ಕಳಿಸ್ಕೊಂಡು ಅರ್ಧ ಗಂಟೆಗೆ ಈ ಅಣ್ಣನ ಲೊಕೇಶನ್ಗೆ ಹೋದೆ. ವಿಡಿಯೋ ಮಾಡ್ತೀನಿ ನಿಂತ್ಕೊಳ್ಳೋಣ ಅಂದ್ರೆ ನಮ್ಮ ವಿಡಿಯೋ ಎಲ್ಲ ಮಾಡ್ಬಿಡಕ್ಕಣ ಬೇಜಾನ್ ಜನ ಫ್ಯಾನ್ಸ್ ಹೋವೆ ಅಂತವನೇ. ಈ ಅಣ್ಣ ಇದ್ರೆ ಪರವಾಗಿಲ್ಲ ನೋಡ್ಲಿ, ಎಲ್ಲ ನೋಡ್ಬಿಟ್ಟು ನಮ್ಮ ಹತ್ರನೇ ಬ್ಯಾಟ್ರಿ ಹಾಕಿಸ್ಕೊಳ್ಳಿಕ್ಕೆ ಅಣ್ಣ ನಿಂತ್ಕೊ ಅಂದೆ. ಈ ಅಣ್ಣ ಸುಮ್ಮನೆ ಆ್ಯಕ್ಟಿಂಗ್ ಮಾಡ್ತಾವೆ, ಕವರ್ ಕೀಳಂತವೆ. ಕೊನೆಗೂ ಕೈ ಹಾಕ್ಬಿಟ್ಟು ಕೀಳೋಣ ಅಂದೆ, ಪಟಪಟ್ನೆ ಸ್ಪ್ಯಾನರ್ ಹಾಕ್ಬಿಟ್ಟು ಕಿತ್ತಾಕೋದು. ಈ ಅಣ್ಣನ ಇನ್ಸ್ಟಾಗ್ರಾಮಲ್ಲಿ ತುಂಬ ದಿನದಿಂದ ವಿಡಿಯೋ ನೋಡ್ತಾ ಇದ್ವಂತೆ. ನಮ್ಮ ಗಾಡಿಗೆ ಎಕ್ಸ್ಟ್ರಾ ಬ್ಯಾಟ್ರಿನೇ ಬೇಕು ಕಣ ಅಂತ ಹೇಳೋದು. 3400 ರೂಪಾಯಿಗೆ ಹಳೆ ಬ್ಯಾಟ್ರಿ ಎಕ್ಸ್ಚೇಂಜ್ ಮಾಡಿ ಈ ಅಣ್ಣಂಗೊಂದು ಹೊಸ ಬ್ಯಾಟ್ರಿ ಫಿಟ್ ಮಾಡಿಕೊಟ್ಟೆ. ಆದಷ್ಟು ಈ ವಿಡಿಯೋ ನೋಡ್ತಾ ಇರೋ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ, ನಿಮ್ಮ ಮನಸ್ಸಿಗೆನ ಒಂದು ಕಮೆಂಟ್ ಮೂಲಕ ತಿಳಿಸಿ. ಆದಷ್ಟು ನಮ್ಮ ಬೆಂಗಳೂರು ಲೊಕೇಶನಲ್ಲಿ ಯಾವುದಾದ್ರೂ ಗಾಡಿ ಬ್ಯಾಟ್ರಿ ಪ್ರಾಬ್ಲಮ್ ಇರಲಿ ಮೇಲ್ಗಡೆ ಕಾಣಿಸ್ತಾ ಇರೋ ನನ್ನ ನಂಬರ್ಗೆ ಕಾಲ್ ಮಾಡಿ. ನಮ್ಮ ಹತ್ರ ಪ್ರತಿಯೊಂದು ಗಾಡಿದು ಬ್ಯಾಟ್ರಿ ಸಿಗುತ್ತೆ, ಮನೆ UPS ಕೂಡ ಸಿಗುತ್ತೆ. ಎಕ್ಸೈಡ್ ಬ್ಯಾಟ್ರಿ ಪ್ಯಾಕಿಂಗು ಒಂದು ಸ್ವಲ್ಪ ಗಲೀಜಾಗಿದ್ದು ಸೇಫ್ಟಿನ ತುಂಬ ನೀಟಾಗಿ ಮಡಗಿರ್ತವೆ. ಪೋಲ್ ಡ್ಯಾಮೇಜ್ ಆಗಬಾರ್ದು ಅಂತ ಕ್ಯಾಪು, ಪಕ್ಕಕ್ಕೊಂದು ಬೆಂಡು, ಏನೇನೋ ಹಾಕಿ ಮಡ್ಗವೆ ಪೋಲ್ ಡ್ಯಾಮೇಜ್ ಆಗಬಾರ್ದು ಅಂತ. ಈ ಅಣ್ಣ ಓಲಾ ಊಬರ್ ಡ್ಯೂಟಿ ಮಾಡೋದಂತೆ. ನಮ್ಮ ಅಂಗಡಿ ಹತ್ರನೇ ಬರ್ತಾ ಇದ್ರು ಬ್ಯಾಟ್ರಿ ಹಾಕ್ಸೋಕ್ಕೆ. ಅದೇ ಟೈಮಲ್ಲಿ ರೋಡಲ್ಲೇ ಗಾಡಿ ಆಫ್ ಆಗಿ ಹೋಗ್ಬಿಟ್ಟೈತೆ. ಏನು ಮಾಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ನಾನು ಅಲ್ಲೇ ಇದ್ನಲ್ಲ ಅಂದ್ಬಿಟ್ಟು ಸೀದಾ ಹೋಯ್ತಾನೆ ಇದ್ದೆ. ಕವಾವೆಲ್ಲ ಬಿಚ್ಕೊಟ್ಟು ಬ್ಯಾಟ್ರಿನ ಶಿಸ್ತಾಗಿ ಮಡಗ್ಬಿಟ್ಟು ಫಿಟ್ ಮಾಡಕ್ಕೆ ಹೋಯ್ತಾ ಇದ್ದೀನಿ. ಬಡ್ಡಿ ಮಗನ ಟರ್ಮಿನಲ್ಲು ಟೈಟ್ ಆಗಿಬಿಟ್ಟಿತ್ತು. 2 ಏಟ ಹೊಡೆದ್ಬಿಟ್ಟು ಸ್ಪಾನ್ ತಗೊಂಡು ತಿರುಗಿಸ್ದೆ.
ಲೂಸೇ ಆಗೋಯ್ತು. ಹಳೆ ಬ್ಯಾಟ್ರಿ ಇದು ಎಲ್ಲ ಆಫಿಟ್ ಲೀಕ್ ಆಗಿ ಟರ್ಮಿನಲ್ ಎಲ್ಲ ರಸ್ಟ್ ಹಿಡ್ದೋಗೈತೆ, ಬಿಚ್ಚೋದ್ರೊಳಗೆ ಸಾಕಾಗೋಯ್ತು. ಕೆಲವೊಂದು ಗಾಡಿದು ಡಿಸ್ಟಿಲ್ ವಾಟರ್ ಲೀಕ್ ಆಗಿ ಟರ್ಮಿನಲ್ ಎಲ್ಲ ರಸ್ಟ್ ಹಿಡ್ದಿರ್ತದೆ. ಅದು ತುಂಬಾ ಜನಕ್ಕೆ ಗೊತ್ತಿರಲ್ಲ. ಅದೇ ಕ್ಲೀನ್ ಮಾಡಬೇಕು ಅಂದ್ರೆ ತುಂಬಾ ಕಷ್ಟ. ಬಿಚ್ಚಬೇಕಾದ್ರೆ ಒಂದೊಂದು ಜಾಗದಲ್ಲಿ ಕಟ್ ಆಗೋಯ್ತದೆ. ಕಟ್ಟಾಗಬಾರ್ದು ಅಂತ ಏನೇನೋ ನೀರು ಹಾಕಿ ನೀಟಾಗಿ ಅಳ್ಳಾಡಿಸಿ ಕ್ಲೀನ್ ಮಾಡಿ ಕೊನೆಗೂ ಬಿಚ್ಚಿ ಹೊಸ ಬ್ಯಾಟ್ರಿ ಫಿಟ್ ಮಾಡಿಕೊಟ್ಟು ಕೆಲಸ ಮುಗಿಸ್ಕೊಂಡು ಬರ್ಬೇಕಾದ್ರೆ ಗಡತ್ತಾಗಿ ತಿನ್ಕೊಂಡು ಅಂಗಡಿಗೆ ಬಂದೆ. ಸಂಜೆಯಿಂದ ಯಾವುದು ಕೆಲಸನೇ ಇರೋದಿಲ್ಲ. ಇವಣ್ಣ ಬೆಳಿಗ್ಗೆನೆ ಫೋನ್ ಮಾಡಿದ್ರು, ಸ್ವಿಫ್ಟ್ ಡೀಸೆಲ್ ಗಾಡಿಗೆ ಬ್ಯಾಟ್ರಿ ಚೇಂಜ್ ಮಾಡಿಕೊಡಿ ಅಣ್ಣ ಅಂತ. 5500 ರೂಪಾಯಿ ಆಯ್ತದೆ ಅಂತ ಹೇಳಿದೆ. ನಿಮ್ಮ ಅಂಗಡಿ ಲೊಕೇಶನ್ ಕಳಿಸೋಣ, ಡ್ಯೂಟಿ ಮಾಡ್ಕೊಂಡು ನಾನೇ ಬರ್ತೀನಿ ಅಂದು. ಬಯಸದೆ ಬಂದ ಭಾಗ್ಯ, ನೀನೇ ಬರ್ತೀನಿ ಅಂದ್ರೆ ಬೇಡ, ನಾನೇ ಕೇಳೋಣ ಬಾರೋಣ ಅಂದ್ಬಿಟ್ಟು ಲೊಕೇಶನ್ ಕಳಿಸ್ದೆ. ಇವಣ್ಣ 7 ಗಂಟೆಗೆ ಬಂದಿದ ತಕ್ಷಣ ಶಿಸ್ತಾಗಿ ಬಕ್ಕೊಂಡು ಬ್ಯಾಟ್ರಿ ಕವರ್ ಪಟನೆ ಬಿಚ್ಚಾಕೋದು. 5500 ರೂಪಾಯಿಗೆ ಹಳೆ ಬ್ಯಾಟ್ರಿ ಎಕ್ಸ್ಚೇಂಜ್ ಮಾಡಿ ಹೊಸ ಬ್ಯಾಟ್ರಿ ಫಿಟ್ ಮಾಡಿಕೊಟ್ಟೆ. ಇದೇ ಥರ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು.